ಇಶ್ಯೂ ಆದಮೇಲೆ ರಾಜಣ್ಣ ಕುಟುಂಬ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಏನಾದರೂ ಮಾತಾಡಿದ್ರು? ಖಂಡಿತ ಮಾಡಲ್ಲ ಅವರು, ಬೇಜಾರಾಗಿದ್ದಾರೆ? ಖಂಡಿತ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಕಾಗಿಲ್ಲ ಇದು ಅವ್ರಿಗೆಲ್ಲ. ನೋಡಿ, ದೊಡ್ಡತನ ಯಾವತ್ತೂ ದೊಡ್ಡದ ಜಾಗದಲ್ಲೇ ಇರುತ್ತೆ. ಇಂಥದಕ್ಕೆಲ್ಲ ಬಂದು ಅವರು ಹೇಳಿಕೆಗಳನ್ನು ಕೊಟ್ಟು ಸಾರಾ ಗೋವಿಂದ ಹಿಂಗೆ ಮಾಡಿದ್ರು ಸಮರ್ಥಿಸ್ಕೊಳ್ಳಿ, ಅದೆಲ್ಲ ಯಾವತ್ತೂ ಇಲ್ಲ. ರಾಜ್ಕುಮಾರ್ ಅವ್ರಿಗೂ ಇಲ್ಲ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ಕೇಳಿಯಮ್ಮ, ರಾಜ್ಕುಮಾರ್ ಬಗ್ಗೆ. ಅದು ನಾನು ಸುಮಾರು ಅವ್ರ ಜೊತೆ 26-27 ವರ್ಷ ಇದ್ದವನಮ್ಮ ನಾನು. ಅವರೆಲ್ಲ ಆಗುವುಗಳನ್ನು ನೋಡಿಕೊಂಡು ನಾನು ಒಬ್ಬ ಅವರ ಒಂದು ಜೊತೆ ಇದ್ದಂಥವನು. ಆ 25 ವರ್ಷದಲ್ಲಿ ಒಂದು ದಿನ ನಮ್ಮನ್ನು ಏಕವಚನದಲ್ಲಿ ಮಾತಾಡಲಿಲ್ಲ. ಒಂದು ದಿನ ಹೋಗು ಬಾ ಅಂತ ಕರೀಲಿಲ್ಲ. ಆ ಮನುಷ್ಯನ ಒಂದು ಚಿತ್ರ ಮಾಡ್ತಾರೆ, ಚೆಲ್ಲಿಸುವ ಮೋಡ ಅಂತೇಳಿ. ಯಾಕೆ ನಾವು ರಾಜ್ಕುಮಾರ್ನ ಅಷ್ಟು ಅಪ್ಕೊಳ್ತೀವಿ ಅಂದರೆ, ಅಷ್ಟು ಪ್ರೀತಿಸ್ತೀವಿ ಅಂದರೆ, ಅವರಲ್ಲಿರೋವಂಥ ಮನಸ್ಥಿತಿ. ಆ ಒಂದು ಚಿತ್ರ ಮಾಡ್ತಾರೆ, ಚೆಲ್ಲಿಸುವ ಮೋಡ. ಚಿತ್ರೀಕರಣ ಶ್ರೀರಂಗಪಟ್ಟಣ ಬಲಮುರಿ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ಉದಯಶಂಕರ್ ಅವರು ಒಂದು ಲೈನ್ ಬರೀತಾರೆ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಮೈಸೂರಲ್ಲಿ ಚಿತ್ರೀಕರಣ, ಮೈಸೂರಲ್ಲಿ ರಾತ್ರಿ ನಾವೆಲ್ಲ ಅಲ್ಲಿಗೆ ಬಂದಾಗ ಆರ್ಟ್ ಡೈರೆಕ್ಟ್ರನ್ನ ಕೂರಿಸ್ಕೊಂಡು, ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು, ಅವರ ಅಳಿಯ ಎಸ್ ಎ ಗೋವಿಂದರ ಎಲ್ಲ ಕೂತ್ಕೊಂಡು ಈ ಒಂದು ಲೈನ್ಗೆ ಬೇರೆ ರೀತಿಯಲ್ಲಿ ನಾವು ಚಿತ್ರೀಕರಣ ಮಾಡಬೇಕು, ಜನ ಮೆಚ್ಕೋಬೇಕು, ಅದ ನಮ್ಗೆ ಆಸೆ. ಆಗ ಆರ್ಟ್ ಡೈರೆಕ್ಟ್ರನ್ನೆಲ್ಲ ಕೂರಿಸ್ಕೊಂಡು ಇದಕ್ಕೇನಾದರೂ ಒಳ್ಳೆಯ ಒಂದು ಇದರಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಹೇಳಿದಾಗ ಅವ್ರು ಯೋಚನೆ ಮಾಡಿ ಒಂದು ಹೇಳ್ತಾರೆ, ಒಂದು ದೊಡ್ಡ ಗ್ಲಾಸಮ್ಮ, ಅಷ್ಟು ದೊಡ್ಡ ಗ್ಲಾಸು, ಗಾಜಿನ ದೊಡ್ಡ ಗ್ಲಾಸು ತರಿಸಿ ಅದರಲ್ಲಿ ಕರ್ನಾಟಕ ಮ್ಯಾಪ್ ಬರುತ್ತೆ. ಬರೀ ಕರ್ನಾಟಕ ಮ್ಯಾಪ್ ಮಾತ್ರ, ಅದನ್ನು ಇಟ್ಟರೆ ಆ ಕಡೆಯಿಂದ ರಾಜ್ಕುಮಾರ್ ಮ್ಯಾಪ್ ಮಧ್ಯದಲ್ಲಿ ಹಾಡ್ಕೊಂಡು ಬರೋದು, ಜೇನಿನ ಹೊಳೆ ಹಾಲಿನ. ಅದನ್ನು ಬಲಮುರಿಯಲ್ಲಿ ಇಟ್ಟಿರ್ತೀವಿ. ಊಟ ಆಗುತ್ತೆ, ಬೇರೆ ಶಾಟ್ ತೆಗಿತಾ ಇರ್ತಾರೆ. ಊಟ ಆದಮೇಲೆ ಅಲ್ಲಿಗೆ ಬರುವಾಗ ಎದುರುಗಡೆ ಒಂದು ವಾಕ್ ಮಾಡ್ತಾರೆ ಯಾವಾಗಲೂ. ಊಟ ಆದಮೇಲೆ ಯಾರಾದರೂ ಒಬ್ಬರು ಜೊತೆಲಿ ಇರಬೇಕು. ಎದುರುಗಡೆ ನಾನೇ ಸಿಗ್ದೆ, ಬನ್ನಿ ಗೋವಿಂದ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗಿ ಹಿಂಗೆ ಬರೋಣ ಅಂತೇಳಿ ಹೋಗ್ತಾ ಇದ್ದಾಗ ನೋಡಿದ್ರು. ಅದನ್ನು ನೋಡಿ, ಇದೇನಿದು ಇಷ್ಟೊಂದು ದೊಡ್ಡ ಗ್ಲಾಸು ಅಂತ. ಅವಾಗ ನನಗೊಂಥರ ಖುಷಿ ಅಲ್ವಾ, ನಮ್ಮ ಬೇಷಂತಾರೆ ಅಂತ ಹೇಳ್ಬಿಟ್ಟು, ಅಣ್ಣ ಇದು ಶೂಟಿಂಗ್ ತರಿಸಿದ್ದೀವಿ, ಕರ್ನಾಟಕ ಮ್ಯಾಪ್ ಬರ್ಸಿದ್ದೀವಿ, ಅದರಲ್ಲಿ ನೀವು ಹಾಡ್ಕೊಂಬರ್ತೀರಾ. ಅಲ್ಲಿಗೆ ನಾನು ಸುಮಾರು 20 ವರ್ಷ ಅವ್ರ ಜೊತೆ ಇದ್ದವನಮ್ಮ. ನಾನು ಹೇಳಿದೆ ನಿಮಗೆ ಒಂದಿನ ಏಕವಚನದಲ್ಲಿ ಮಾತಾಡಲಿಲ್ಲ ಅಂತ. ನಿಮ್ಮ ಯೋಗ್ಯತೆ ಇಷ್ಟೇನಾ? ಅವತ್ತೊಂದೇ ದಿನ ಅಮ್ಮ ನಾನು ಬಯಸ್ಕೊಂಡಿದ್ದು. ಯಾಕೆ ಕೇಳಿ ಹೇಳ್ತೀನಿ ಮುಂದಕ್ಕೆ. ಇಷ್ಟೇನ ರಾಜ್ಕುಮಾರ್ನ ಅರ್ಥ ಮಾಡ್ಕೊಂಡಿರೋದು ನೀವು? ನನ್ನ ಜೊತೆ ಇದ್ದುಕೊಂಡು ನನ್ನ ಮಾನ ಮರ್ಯಾದೆ ಗೌರವನ ಹರಾಜಾಕಿದ್ದೀರಾ ನೀವೆಲ್ಲರೂ? ಏನು ಅಂದ್ಕೊಂಡಿದ್ದೀರಾ ನೀವು? ಕರ್ನಾಟಕ ಮ್ಯಾಪಲ್ಲಿ ರಾಜ್ಕುಮಾರ್ ಬಂದರೆ ಜನ ಏನಂತಾರ್ರಿ? ಏನಂತಾರೆ ಜನ? ಕರ್ನಾಟಕ ಮ್ಯಾಪಲ್ಲಿ ಯಾರ್ರೀ ಬರಬೇಕು? ತೋರಿಸ್ರಿ ಮೈಸೂರು ಮಹಾರಾಜರನ್ನ ಕನ್ನಂಬಾಡಿ ಕಟ್ಟಿದಂಥ ಪುಣ್ಯಾತ್ಮ. ಆ ಕನ್ನಂಬಾಡಿ ಕಟ್ಟಿರ್ತಾರಲ್ಲ ವಿಶ್ವೇಶ್ವರಯ್ಯನವ್ರು ತೋರಿಸ್ರಿ, ಕುವೆಂಪು ಅಂತವ್ರನ್ನ ತೋರಿಸ್ರಿ, ಜನ ಮೆಚ್ಕೋತಾರೆ. ಸೆಲ್ಫ್ ಮಾರ್ಕೆಟಿಂಗ್ ಯಾವತ್ತೂ ಒಪ್ಕೊಂಡಿಲ್ಲ ಇಲ್ಲ. ಯಕ್ಕಶ್ಚಿತ್ ರಾಜ್ಕುಮಾರ್ನ ಇಲ್ಲಿ ತೋರಿಸ್ಬಿಟ್ಟು ಜನ ಚೀತು ಅಂತ ಉಗಿಬೇಕು ಅಂತಿರಲ್ಲ. ಇದೇ ನನ್ನ ಜೊತೆ ಇದ್ದು ಅಮ್ಮ, ನಿಜವಾಗೂ ಅವತ್ತು ನಾನು ಹೆಂಗಾಗ್ಬಿಟ್ಟೆ ಅಂತ ಹೇಳಿದ್ರೆ, ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಕುಮಾರ್ ಅವರಿಂದ. ಕೊನೆಗೂ ಅವ್ರು ಬೈದ್ರಮ್ಮ, ನಾವು ಹಠ ಮಾಡೋದು. ಯಾರನ್ನ? ಡೈರೆಕ್ಟರ್ನ ಕೂರಿಸ್ಕೊಂಡು ಕಾಲು ಹಿಡ್ಕೊಂಬಿಟ್ಟ ನಾವು, ಸಂಗೀತ ಶ್ರೀನಿವಾಸ್, ಇದನ್ನೇನಾದ್ರು ಮಾಡಿ ತೆಗಿಬೇಕು ಸರ್ ಅಂತ. ಪಾಪ ಡೈರೆಕ್ಟ್ರಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು ರಾಜ್ಕುಮಾರ್ ಅಂದರೆ, ಅಮ್ಮ ನೀವು ನಂಬೋದಿಲ್ಲ. ಅವ್ರು ಹೇಳಿದ ಮೇಲೆ ಅವರು ಒಪ್ಕೊಂಡ್ರು. ಹೆಂಗೆ ಅಂತ ಹೇಳಿದ್ರೆ 2 ಥರ ತೆಗಿಬೇಕು, ಒಂದು ಗ್ಲಾಸಲ್ಲಿ ಮತ್ತೊಂದು ಬೇರೆ ಅಂತ ಹೇಳಿ ಕೊನೆಗೆ ಆ ಸಿನಿಮಾಗೆ ಅದನ್ನೇ ಹಾಕಿದ್ರು. ಇಡೀ ಜನ ಮೆಚ್ಕೊಂಡ್ರು. ಒಪ್ಕೊಳ್ಳೋದೇನು ನೀವು ನೋಡಬೇಕು. ಆ ಶಾಟ್ ಬಂದಾಗ ಆ ಒಂದು ಶಾಟ್ ಬರುತ್ತಲ್ಲ, ಜನ ಕೂತ್ಕೊಳ್ಳಲ್ಲ ಥಿಯೇಟ್ರಲ್ಲಿ. ಎಷ್ಟು ಮಿಸ್ ಮಾಡ್ಕೊತೀರಾ ಇಂಥ ಸಿಚುವೇಶನ್ಲಿ ರಾಜ್ಕುಮಾರ್ ಅವ್ರನ್ನ? ನಾವು ಒಂದು ಹೇಳಬೇಕು ಅಂದರೆ, ನಮ್ಮ ಯಾರೇನೋ ಹೇಳ್ಕೊಳ್ಳಿ, ಏನೋ ಎಲ್ಲೋ ಹುಟ್ಟಿದೆ, ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದೆ, ಉದ್ಯೋಗ ಆರಿಸ್ಕೊಂಡು, ಏನೋ ಅವರ ನೆರಳು ಸಿಕ್ತಲ್ಲ ನನಗೆ, ಇದು ನನ್ನ ಪೂರ್ವಜನ್ಮದ ಪುಣ್ಯ. ನೀವೇ ಭಾಗ್ಯವಂತರು ಅಂತ. ಖಂಡಿತವಾಗಿ ನಾನು ಪುಣ್ಯವಂತ.
ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಸಾರಾ ಗೋವಿಂದನ್ನ ಗುರುತಿಸ್ತಾ ಇದ್ದರೆ ಅದು ರಾಜ್ಕುಮಾರ್ ಅವರಿಂದ ಧೀಶಕ್ತಿ. ಅದೇ ಥರ ಇವತ್ತು ಸೂರ್ಯಚಂದ್ರ ಸಾಕ್ಷಿಯಾಗಿ ಹೇಳ್ತೀನಿ, ಅವರ ಹೆಸರನ್ನ ಎಲ್ಲೂ ದುರುಪಯೋಗ ಪಡಿಸ್ಕೊಳ್ಳೋದು ಇಲ್ಲ. ಕೊನೆಯದಾಗಿ ನಿನ್ನೆಯ ಈ ವಿವಾದ ಆ್ಯಂಡ್ ಚೇತನ್ ಅವರು ಈ ವಿಚಾರವನ್ನು ತಗೊಂಡು ನೀವು ಮಾತಾಡಿದಾಗ ಕೊನೆ ಮೆಸೇಜ್ ಏನು ಪಾಸ್ ಮಾಡ್ತೀರಾ? ಚೇತನ್ ಅವ್ರಿಗೆ ಏನು ಹೇಳ್ತೀರಿ? ಚೇತನ್ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೂ ಚಿಕ್ಕ ವಯಸ್ಸು, ಭಾಳಷ್ಟು ತಿಳುವಳಿಕೆಗಳನ್ನು ತಿಳ್ಕೋಬೇಕಾಗಿದೆ. ಕನ್ನಡ ನಾಡಿನ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಇತಿಹಾಸದ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ಅವೆಲ್ಲ ತಿಳ್ಕೊಂಡು ನೀನೊಬ್ಬ ಹೋರಾಟಗಾರನಾಗಿ ಬೆಳೆ. ಯಾವತ್ತೂ ಕೂಡ ಇಂಥ ವಿವಾದಗಳನ್ನು ಮೈಮೇಲೆ ಹಾಕಬೇಡ. ನಾನು ಇವತ್ತು ಹೇಳ್ತೀನಿ, ಇಂಥ ವಿವಾದಗಳನ್ನು ಮೈಮೇಲೆ ಹಾಕ್ಕೊಂಡು ನಾನು ಬೆಳಿತೀನಿ ಅಂದರೆ ಅದು ನಿನ್ನ ಮೂರ್ಖತನ. ಬೇಡ ಅಂಥದಕ್ಕೆ. ದೊಡ್ಡವರಾಗೇ ಇರಲಿ. ನಾವು ಅವ್ರ ನೆರಳಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ನಿಮ್ಮ ಅತ್ಯದ್ಭುತ ಕ್ಷಣಗಳನ್ನು ನಮ್ಮ ಜೊತೆಗೆ ಕಳೆದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ಕನ್ನಡ ಸಿನಿಮಾ ರಂಗ, ಇನ್ನೊಂದು ಲಾಸ್ಟ್ ಪ್ರಶ್ನೆ ಕೇಳಬೇಕಿತ್ತು. ನಿಮ್ಮ ಮಂಕ ಆಗ್ತಾ ಇದೆ, ಸಿನಿಮಾಗಳು ಥಿಯೇಟರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ, ಬಂದರೂ ಕೂಡ ಜನನೂ ನೋಡ್ತಾ ಇಲ್ಲ. ಇಂಥ ನಡುವೆ ಈ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯ ಸಂಗತಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಕೂಡ ಜನ ಕೇಳ್ತಾ ಇದ್ದಾರೆ. ಇದು ಯಾವತ್ತು ಮುಗಿಯುತ್ತೆ, ಯಾವತ್ತು ಇದಕ್ಕೆ ಇತಿಶ್ರೀ ಆಡ್ತಾರೆ, ಚೇತನ್ ಅವರ ಮುಂದಿನ ಹಂತ ಹೇಗಿರುತ್ತೆ, ಮುಂದುವರಿಸ್ಕೊಂಡು ಹೋದರೆ ಸಾರಾ ಗೋವಿಂದ ಅವರ ಮುಂದಿನ ನಡೆ ಏನಾಗಿರುತ್ತೆ, ಇದೆಲ್ಲವೂ ಕೂಡ ಕುತೂಹಲ, ಕಾದ್ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್, ಜನರ ಸೇವೆಗೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು.